ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ, ಎಲ್ಲಿ ಯಾರ್ಯಾರು ಬಿದ್ದಿದ್ದಾನೆ ಅಜ್ಜ ಅಜ್ಜಿ ಪಿಜ್ಜಿ ಎಲ್ಲ ತಂದು ಬಿಡ್ತಾ ಇದ್ರು. ನಾವ್ ಅದೇ ಮನೆಗೆ, ಅದು ಆಶ್ರಮ ಅಂತ ನಿಜವಾಗಿ ನಾವು ಮಾಡಿಲ್ಲ. ನಾವೇ ನನ್ನ ಸ್ವಂತ ದುಡಿಮೆಯಿಂದ ನಾನು ನನ್ನ ಮಕ್ಕಳು ಮನೆಯವರೆಲ್ಲ ಸೇರಿ 6 ವರ್ಷ, ನಿಜ ಹೇಳ್ಬೇಕಿದ್ರೆ ಕಾರ್ಕಳದಲ್ಲಿ ನೀವು ಯಾರ ಹತ್ರ ಕೇಳಿ, ಯಾರಿಗೂ ಗೊತ್ತಿಲ್ಲ. ನಿಜ ಹೇಳ್ಬೇಕಿದ್ರೆ ನೀವು ಸ್ಟೂಡೆಂಟ್ ಆಗಿದ್ರೆ, ನೀವು ಸಹ ಬಂದಿದ್ರಿ, ನಿಮ್ಮ 25-30 ಜನರ ಅಡ್ರೆಸ್ ಹುಡುಕಿ ಅವರವರ ಮನೆಗೆ ತಲುಪಿಸಿದ್ದೇನೆ. Hello friends, namaskar. I am Sharan Perera. Welcome back to my SP Vlogs YouTube channel. So ಇಲ್ಲಿ ಒಂದು ಪಾಡ್ಕಾಸ್ಟ್ ಮಾಡ್ತದಲ್ಲ, ವೆಲ್ಕಮ್ ಟು ಟಾಕ್ಸ್ ವಿತ್ SP ಪಾಡ್ಕಾಸ್ಟ್. ಸೊ ಇಲ್ಲಿ ಎಂಕಲ್ನ ಪಾಡ್ಕಾಸ್ಟ್ ಬಾರಿ ಇಂಟ್ರೆಸ್ಟಿಂಗ್ ಅವರ ಉಂಟು. ಸೊ ಏಪಡ್ ಅನ್ನೊಂದಿತ್ತೆ ಈ ಲೇಡಿಗೆ ಲೆಪ್ಪಡ್ ಅಂದು. ಸೊ ದಯಪಂಡ ಸೋಷಿಯಲ್ ವರ್ಕ್ ಏತೋ ವರ್ಷದ ಮಲ್ತದಲ್ಲೇರು ಅರ್ನ ಸ್ಟೋರಿ ಭಯಂಕರ ಟ್ರೂ ಸ್ಟೋರಿ ಬಕ್ಕ ಇನ್ಸ್ಪೈರಿಂಗ್ ಸ್ಟೋರಿ. ಸೊ ಎಷ್ಟೋ ಜನ ಗೊತ್ತಿಜ್ಜಿ ಈ ಪಾಡ್ಕಾಸ್ಟ್ ನಿಕ್ಲೆ ಗೊತ್ತಾಗ್ಬಿಡು, ಎಷ್ಟೋ ಜನ ಹೆಲ್ಪ್ ಆಗೊಂದುಂಟು. ಹ್ಯೂಮ್ಯಾನಿಟಿ ಸ್ಟಿಲ್ ಎಕ್ಸಿಸ್ಟ್ ಅನ್ಕೊನೋಲಿ ದಯಪಂಡ ಆರೋಜಿ ಸುರಕ್ಷಾ ಬನ್ನ ಪುದರಡು ಆಶ್ರಮ ನಡತೊಂದುಲ್ಲೇರು ಕಾರ್ಲಡೆ. ಸೊ ನಿಕ್ಲೆ ಗೊತ್ತಿಜ್ಜಂಡ ಈ ವಿಡಿಯೋ ನಿಕ್ಲೆ ಗೊತ್ತಾಗ್ಬಿಡು. ಓಲು ಎಂಚಿನ ಏತ್ ಜನ ಉಲ್ಲೇರು, ವಾ ಟೈಪ್ ದ ಜನ ಎಂಚಿನ ಆವೊಂದುಂಡ ಅಂತ ನಿಕ್ಲೆ ರಿಯಾಲಿಟಿ ನಿ ಗೊತ್ತಾಗ್ಬಿಡು. ಸೊ ಎಂಕುಲ್ ಇಲ್ಲಡಿಪ್ಪೋ ಎಂಕ್ಲೆ ದಾಲ ಗೊತ್ತಿಪ್ಪುಜಿ ಅಡ ಮೇಡಮ್ ಮುಂಚಿ ಆಂಬುಲೆನ್ಸ್ ನಡೆತದ್ದು 6ನೇ ಖರ್ಚಿಡು ಆಶ್ರಮ ನಡೆಯುವಂತ ಇತ್ತೇರು. ಕೆಲವು ಜನ ಹೆಲ್ಪ್ ಮಾಡ್ದೇರು, ಅವು ಎಂಚ ಹೆಲ್ಪ್ ಮಾಡ್ತೀನಿ ದಯಪಂಡ ಎಂಕ್ಲೆಕ್ಲ ಗೊತ್ತಿದ್ದೀರಿ ಕಾರ್ಲ ಇತ್ತದು ಬೊಕ್ಕ ಕೊರೋನಾ ಟೈಮ್ ಗೊತ್ತಾಯಿನಿ. ಸೊ ಅವ್ರ ಪೂರ ಸ್ಟೋರಿ ಈ ವಿಡಿಯೋ ನಿಕ್ಲೆ ಗೊತ್ತಾಗ್ಬಿಡು. ಇದೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ಬೋಗ. ಸೊ ಇಲ್ಲಿ ಎಂಕಲ ಚೀಫ್ ಗೆಸ್ಟ್ ಬುದರ್ ಆಯಿಷಾ ಬಾನು ಒಂದು ಪಾಡ್ಕಾಸ್ಟ್ ಎಂಕುಲ್ ಇನಿ ಕನ್ನಡ ಮಲ್ತಂದಿಲ್ಲ ದಯಪಂಡ ಮೇಡಮ್ ಕನ್ನಡ ಎಡ್ಡೆ ಅದು ಬರ್ಕೊಡು. ಸೊ ಬೊಕ್ಕ ಐಕ್ ಎಂಕುಲ್ ಕನ್ನಡ ಮಲ್ತಂದಿಲ್ಲ ಅರೆ ತುಳು ಮತ್ತೆ ಕಂಫರ್ಟೇಬಲ್ ಇದ್ದೇವೆ ಸರಿ ಬರೋದಿದ್ದೆ ಅಂದ್. ಸೊ ಒಂದು ಪಾಡ್ಕಾಸ್ಟ್ ಸ್ಕಿಪ್ ಮಾಡಿ ಬಂದ ಹೆಣ್ಣು ಮುಟ್ಟದೂಲೆ ಆಯಿಷಾ ಬಾನು ಅವರು. ಸೊ ನಮಸ್ಕಾರ. ನಮಸ್ಕಾರ. ಸೊ ಬಂದದಕ್ಕೆ ತುಂಬಾ ಥ್ಯಾಂಕ್ಸ್. ಟಾಕ್ಸ್ ವಿತ್ SP ಪಾಡ್ಕಾಸ್ಟ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸರ್, ನಿಮಗೂ ಕೂಡ ಧನ್ಯವಾದ. ಸೊ ಈ ಪಾಡ್ಕಾಸ್ಟ್ ಅಲ್ಲಿ ನಿಮ್ಮ ಬಗ್ಗೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ಸ್ವಲ್ಪ ಮಾತಾಡುವಂತ. ಸೊ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ಬಹುದಾ? ಮೊದ್ಲು ಎಲ್ಲಿದ್ದೀರಿ, ಎಂತ ಮಾಡ್ತಿದ್ರಿ ಅಂತ? ಖಂಡಿತ. ನನ್ನ ಊರು ಕುಂದಾಪುರ ತಾಲೂಕು. ಹಾಗೆ ನಾನು ಕಾರ್ಕಳಕ್ಕೆ 95ನೇ ಇಸ್ವಿಯಲ್ಲಿ ಬಂದಿದೆ ನಾನು. ಹಾಗೆ ಒಂದು ಖಾಸಗಿ ಒಂದು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೆ. ಆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಆಂಬುಲೆನ್ಸ್ ಇರ್ಲಿಲ್ಲ, ಬಟ್ ಕಾರ್ಕಳದಲ್ಲಿ ಕೂಡ ಇರ್ಲಿಲ್ಲ. ನಾನು ಕೆಲಸ ಮಾಡೋ ಹಾಸ್ಪಿಟಲ್ ಕೂಡ ಇರ್ಲಿಲ್ಲ. ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ ಒಂದಿತ್ತು, ಮತ್ತೆ ಎಲ್ಲೆಲ್ಲಿಂದೆಲ್ಲ ತರಿಸ್ತಾ ಇದ್ರು ಆಂಬುಲೆನ್ಸ್ ಎಮರ್ಜೆನ್ಸಿಗೆ. ಹಾಗೆ ನಾನು ನನ್ನ ದನಿ ಹತ್ರ ಕೇಳಿದೆ, ಸರ್ ನಾನೊಂದು ಆಂಬುಲೆನ್ಸ್ ಇರ್ತೇನೆ ಹೇಳಿದೆ. ಹಾಗೆ ನನಗೆ ಪರ್ಮಿಷನ್ ಕೊಟ್ಟು ನಾನು ಹಾಗೆ 1 ಇಟ್ಟೆ, 2 ಇಟ್ಟೆ, 3 ಇಟ್ಟೆ, ಹೀಗೆ ಬ್ಯಾಂಕ್ ಲೋನ್ ಮಾಡಿ ಇಟ್ಟೆ. ಅದರಲ್ಲೇ ಸರ್ವಿಸ್ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ. ಲಾಸ್ಟ್ ನಂಗೆ 2 ಹೆಣ್ಮಕ್ಳು. ಲಾಸ್ಟ್ ನಾನು ಕೆಲಸ ಬಿಟ್ಟು ಆಂಬುಲೆನ್ಸ್ ಆ ಕಡೆನೆ ಆಂಬುಲೆನ್ಸ್ ಎಲ್ಲ ದುಡಿತಾ ಇದ್ದೆ. ಹೀಗೆ ಆಂಬುಲೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಒಂದು ಈಗ ಬರುವ 8 ವರ್ಷ ಹಿಂದೆ ಒಂದು ನಂಗೆ ಒಂದು ಫೋನ್ ಬರ್ತದೆ ಪಬ್ಲಿಕ್ ಇಂದ ಕೂಡ, ಪೊಲೀಸ್ ಸ್ಟೇಷನ್ ಇಂದ ಕೂಡ. ನಿಟ್ಟೆ ಪರ್ಪಾಲೆ ಮಿಡ್ಲಲ್ಲಿ ಒಬ್ಬಳು ಹೆಂಗಸು ಅಲ್ಲಕ್ಕ ಬಟ್ಟೆ ಗಿಟ್ಟೆಲ್ಲ ಇದಾಕೊಂಡು ಕಲ್ಲು ಹೊಡೆಯುದು, ಹೋಗೋ ಬರೋ ವೆಹಿಕಲ್ ಗೆ ಕಲ್ಲು ಹೊಡೆಯುದು ಮಾಡ್ತಾ ಇದ್ದಾರೆ, ನೀವು ಅರ್ಜೆಂಟ್ ಆಂಬುಲೆನ್ಸ್ ತಗೊಂಡು ಬನ್ನಿ ಅಂತ ನಂಗೆ ಫೋನ್ ಬರ್ತದೆ. ಹಾಗೆ ನಾನು ಆಂಬುಲೆನ್ಸ್ ಹಿಡ್ಕೊಂಡು ಹೋಗ್ತೇನೆ ಅಲ್ಲಿಗೆ. ನಾನು ನಮ್ಮ ಡ್ರೈವರ್ ಹೋಗ್ತೇವೆ. ಹೋದ ನಂತರ ಅಲ್ಲಿ ಹೋಗುವಾಗ ಅವಳ ಹತ್ರ ಹೋಗ್ಲಿಕ್ಕೆ ಭಯ ಪಡ್ತಿದ್ರು. ಬಿಸ್ಲರಿ ಬಾಟ್ಲಿ ಕಲ್ಲೆಲ್ಲ ಹಿಡ್ಕೊಂಡು ಆಚೆ ಈಚೆ ಬರ್ತೀನಿ. ನಾವ್ ಏನೆಲ್ಲ ಮಾಡಿ ಅವಳು ನಾಡು ಸಾಹಸ ಮಾಡ್ತಾ ಇರ್ತೀವಿ. ನಮ್ಮ ಆಂಬುಲೆನ್ಸ್ಗೆ ಹಾಕಿದ್ದೇವೆ. ಆಂಬುಲೆನ್ಸ್ಗೆ ಹಾಕಿ ನಂತರ ಒಂದು 6:30 ಗಂಟೆ ಸಾಯಂಕಾಲ ಆಂಬುಲೆನ್ಸ್ ಎಲ್ಲ ಹಾಕಿದ್ದೇವೆ. ಒಂದು 10 ಗಂಟೆ ರಾತ್ರಿ ತನಕ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತಿರುಗಿದ್ದೇವೆ ಅವರಿಗೆ. ಯಾಕಂದ್ರೆ ಇವರನ್ನು ಎಲ್ಲಿ ಬಿಡುವುದು ಅಂತ ಯಾರ ಹತ್ರ ಕೇಳಿದ್ರು ಕೂಡ ನಮ್ಗೆ ಅದು ಪರಿಚಯ ಇಲ್ಲ, ಯಾರಂತ ಗೊತ್ತಿಲ್ಲ. ಮತ್ತೆ ಬಿಡುವ ಸ್ಥಿತಿಯಲ್ಲಿ ಕೂಡ ಬೊಬ್ಬೆನೆ ಆಗ್ತಾ ಇದ್ಲು. ಅಂದ್ರೆ ಯಾವ ಆಶ್ರಮಲ್ಲಿ ಸಹ ತಗೊಳ್ತಾ ಇರ್ಲಿಲ್ಲ. ಇಲ್ಲ, ಲಾಸ್ಟ್ ಅಂದ್ರೆ ಆಶ್ರಮಕ್ಕೆ ಕಳಿಸುತ್ತಿ ಇದ್ರಲ್ಲಿ ಇಲ್ಲ ಅವಳು. ಅಂದ್ರೆ ಅಷ್ಟು ಬೊಬ್ಬೆ ಇದೆಲ್ಲ. ಅಷ್ಟೇ ನೋಡಿ ಕಾರ್ಕಳ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡ್ ಬರುವಾಗ ಅವ್ರು ಹೇಳಿದ್ರು, ಯಾರಾದೊಬ್ರು ನಿಂತ್ರೆ ನಾವಲ್ಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಂತವ್ರನ್ನ ಇಟ್ಕೊಂಡು ಹೇಳಿ. ಮತ್ತೆ ಲಾಸ್ಟ್ 10 ಗಂಟೆ ರಾತ್ರಿ ಲಾಸ್ಟ್ ನಾನು ಸರ್ ಹತ್ರ ಹೇಳಿದೆ, ಸರ್ ಎಂತ ಗೊತ್ತಾ, ಇದು ನಮ್ಗೆ ಅಂತ ಒಂದು ತಗೊಂಡ ಮನೆ ಉಂಟು, ಅದು ಖಾಲಿ ಉಂಟು, ಬೇಕಾದ್ರೆ ಇವತ್ತು ಒಂದು ದಿವಸ ಅಲ್ಲಿ ನಿಲ್ಸಿ, ಮತ್ತೆ ನಾಳೆ ಬೆಳಿಗ್ಗೆ ನೀವು ಬೇರೆ ಕಡೆ ಶಿಫ್ಟ್ ಮಾಡುವಾಗ ಮಾಡಿ ಸರ್, ಈಗ ತುಂಬಾ ರಾತ್ರಿ ಆಯ್ತಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಆಯ್ತಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಒಟ್ಟಿಗೆ ಬಂದು ಆ ಮನೆಯಲ್ಲಿ ಬಿಟ್ಟು ಹೋದ್ರು. ನಿಮ್ಮ ಮನೆಯಲ್ಲಿ ಬಿಟ್ಟೋದ್ರು. ಅದು ನನ್ಗೆ ಅಂತ ತಗೊಂಡು ಮನೆ ಖಾಲಿ ಇತ್ತು, ಬಿಟ್ಟೋದ್ರು. ಬಿಟ್ಟು ಹೋದ ಮೇಲೆ ಬೆಳಿಗ್ಗೆ ಹೇಳ್ತಾ ಒಬ್ರು ಬ್ಯೂಟಿ ಪಾರ್ಲರ್ ಒಬ್ರು ಲೇಡಿ ನಂಗೆ ಫೋನ್ ಮಾಡಿ, ಎಲ್ಲಿದ್ರಿ ನೀವು? ನಾನು ಇಲ್ಲ ಮನೆ ಕಡೆ ಬೇಗ ಅರ್ಜೆಂಟ್ ಆಂಬುಲೆನ್ಸ್ ತಗೊಂಡು ಕುಂಟಲ್ಪಾಡಿ ಹತ್ರ ಬನ್ನಿ, ನಾನು ಪೊಲೀಸ್ನವರಿಗೆ ಫೋನ್ ಮಾಡಿದ್ದೆ. ನೀವು ಯಾಕೆ ಅಂತ, ಅಲ್ಲಿ ಒಂದು ಸಾಧಾರಣ ಮಟ್ಟ ಒಂದು 25-30 ವರ್ಷದ ಒಬ್ರು ಬಿದ್ದಿದ್ದಾಳೆ, ಮಾತಾಡ್ತಲೇ ಏನಿಲ್ಲ, ನೀವು ಅರ್ಜೆಂಟ್. ಮತ್ತೆ ಪುನಃ ನಮ್ ಕುಂಟಲ್ಪಾಡಿ ಹತ್ರ ಆಂಬುಲೆನ್ಸ್ ತಗೊಂಡು, ಅದು ಕೂಡ ಪೊಲೀಸರ ಸಹಾಯದಿಂದಲೇ ಬಂದದ್ದು. ಬಂದು ನೋಡುವಾಗ ಹೀಗೆ ಮತ್ತೆ ನಾನು ಸರಿ ಹೇಳಿದೆ, ಸರಿ ನಿನ್ನೆ ಬಿಟ್ಟವಳಲ್ಲಿ ಇದ್ದು ಸರ್, ನೋಡುವ ಇವಳನ್ನು ಕೂಡ ಮೂಸಿ ಏನ್ ಅವಸ್ಥೆ ಮಾಡ್ತಾನೆ ಅಂತ ನೋಡುವ ಅಂತ ಹೇಳಿದ್ರು. ಹಾಗೆ ಸರ್ ಹೇಳ್ತಿದ್ದಾರೆ, ಹಿಂದೆ ಉಂಟಲ್ಲ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ, ಎಲ್ಲಿ
ಯಾರ್ಯಾರು ಬಿದ್ದಿದ್ದಾನೆ ಅಜ್ಜ ಅಜ್ಜಿ ಪಿಜ್ಜಿ ಎಲ್ಲ ತಂದು ಬಿಡ್ತಾ ಇದ್ರು. ನಾವ್ ಅದೇ ಮನೆಗೆ ಅದು ಆಶ್ರಮ ಅಂತ ನಿಜವಾಗಿ ನಾವ್ ಮಾಡಿಲ್ಲ. ನಂತರ ಇದು ಎಲ್ಲ ತಂದು ಬಿಡ್ತಾ 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 ನಾನ್ ಮತ್ತೆ ಒಂದು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡಿ ಒಂದು ಲೈಸೆನ್ಸ್ ಮಾಡಿದ್ರು ಆಶ್ರಮ ಅಂತ. ನಾನು ಬಂದು ಜಾಸ್ತಿ ಜಾಸ್ತಿ ಆಯ್ತು. ಎಲ್ಲಿ ಅವರು ಏನು ಒಂದು ಗೊತ್ತಿಲ್ಲ. ಪೊಲೀಸವರು ತಂದು ಬಿಡ್ತಾ ಇದ್ರು, ರಿಕ್ಷಾ ಪಾರ್ಕಿಂಗ್ ಅವರು ತಂದು ಬಿಡ್ತಾ ಇದ್ರು, ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರಾದ್ರು ಫೋನ್ ಮಾಡ್ತಾ ಇದ್ರು. ಹೀಗೆ ತುಂಬಾ ಜನ ಒಬ್ಬರು ನೋಡ್ಕೊಂಡೋದ್ರು, ಅಲ್ಲಿ ಹೋಗ್ಬಿಡಿ ಇಲ್ಲಿ ಬಿಡಿ. ಅವ್ರು ಬಸ್ ಸ್ಟ್ಯಾಂಡ್ ಮಾಡ್ತಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದವರು ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾರೆ, ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಯಾರಂತ ಗೊತ್ತಾಗಲ್ಲ, ಈಗ ತತ್ತಲೆ ಅಲ್ಲಿ ಬಿಡಿ ಅರ್ಜೆಂಟಿಗೆ, ಮತ್ತೆ ಅದು ಮತ್ತೆ ನೋಡುವ ಅಂತ. ಹೀಗೆ ಬಿಟ್ಟು 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 110 ಜನ ಇದ್ರು. ಬಿಟ್ಟು ಬಿಟ್ಟು ನೀವು ಹೋಗಿ ಹೇಳ್ತಾ ಇದ್ರಿ. ನಾನು ಹೋಗಿ ಹೇಳ್ತಿದ್ದೆ, ನಾವೇ ನನ್ನ ಸ್ವಂತ ದುಡಿಮೆಯಿಂದ ನಾನು ನನ್ನ ಮಕ್ಕಳು ಮನೆಯವರೆಲ್ಲ ಸೇರಿ 6 ವರ್ಷ ನಿಜ ಹೇಳ್ಬೇಕಿದ್ರೆ ಕಾರ್ಕಳದಲ್ಲಿ ನೀವು ಯಾರ ಹತ್ರ ಕೇಳಿ, ಯಾರಿಗೂ ಗೊತ್ತಿಲ್ಲ. ಆಶ್ರಮ ಯಾರಿಗೂ ಗೊತ್ತಿರ್ಲಿಲ್ಲ. ನಾವೇ ಸಾಕ್ತಾ ಇದ್ದೇವೆ. ಅಷ್ಟೊತ್ತಿಗೆ ಏನೇ ಗೊತ್ತಿಲ್ಲ, ಲಾಸ್ಟಿಗೆ ಕೊರೋನಾ ಬಂತಲ್ಲ, ಕೊರೋನಾ ಬಂದ ಟೈಮ್ ಅಲ್ಲಿ ನನ್ನ ಮಗಳದ್ದು ಹಳೆಯದೆಲ್ಲ ಕೆಲಸ ಎಲ್ಲ ಬೊಂಬೈಲಿ ಇದ್ರು. ಎಲ್ಲ ನಮ್ಗೆ ಹಣ ಕಳಿಸ್ತಾ ಇದ್ರು, ಹಣ ಬಟ್ಟೆ ಐಟಮ್ ಎಲ್ಲ ಕಳಿಸ್ತಾ ಇದ್ರು. ಅವರೆಲ್ಲ ಕೆಲಸ ಕಲ್ಕೊಂಡು ಕೂತಿದ್ರು. ಕೂತ್ಕೊಳ್ಳುವಾಗ ನಮ್ಗೆ ತುಂಬಾ ಕಷ್ಟ ಇತ್ತು, ಅಂದ್ರೆ ತುಂಬಾ ಕಷ್ಟ ಇತ್ತು. ನಾವ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹೇಳ್ಕೊಂಡೇವಿ, ಸರ್ ಎಲ್ಲೆಲ್ಲಿ ಇದ್ದವ್ರು ಅವ್ರು ಇವ್ರು ಅಂತ ಹೇಳಿ ಇಷ್ಟೊಂದು ಜನ ನಾವು ತಂದು ಬಿಟ್ಟಿದ್ದಾರೆ. ನಾವೀಗ 6 ವರ್ಷ ಕಾಲ ನಾವು ನೋಡ್ಕೊಂಡಿದ್ದೇವೆ, ಈಗ ನಾವು ತುಂಬಾ ಕಷ್ಟದಲ್ಲಿ ಇದ್ದೇವೆ ಸರ್, ಏನಾದ್ರು ಮಾಡಿ ಅಂತ ಹೇಳಿದ್ದೇವೆ. ಲಾಸ್ಟಿಗೆ ಅವ್ರು ಮದುವೆ ಇದ್ರು ಅಲ್ಲಿ. ಅವ್ರು ಏನ್ ಮಾಡಿದ್ರು, ಟೌನ್ ಪೊಲೀಸ್ ಸ್ಟೇಷನ್ ಇಂದ ಮತ್ತೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಇಂದ ಕೊರೋನಾ ಟೈಮ್ ಅಲ್ಲಿ ನಮ್ಗೆ 1 ತಿಂಗಳಿಗೆ ಆಗುವಷ್ಟು ಊಟ, ಅವರಿಗೆ ಬಂದ ಫುಡ್ ಅನ್ನು ನಮ್ಗೆ ಹಂಚುತ್ತಾ ಇದ್ರು. ರೇಷನ್ ಊಟ ಕೂಡ, ಊಟದ ಪಾರ್ಸಲ್ ಅನ್ನು ಅವರಿಗೆ ಬಂದದ್ದು ಅದೇ ಕಟ್ಟನ್ನು ಅಡ್ಜಸ್ಟ್ ಮಾಡಿ ನಮ್ಮ ಆಶ್ರಮಕ್ಕೆ ಕಳಿಸ್ತಾ ಇದ್ರು. ಊಟ ನಮ್ಮವರಿಗೆ ಕೊಡ್ತಾ ಇದ್ರು. ಊಟ ಅಷ್ಟು ಜನರಿಗೆ ಕಟ್ಟು ಕಳಿಸ್ತಾ ಇದ್ರು. 75-80 ಕಟ್ಟು ಪೊಲೀಸ್ ಸ್ಟೇಷನ್ ಇಂದ ನಮ್ಗೆ ಕೊಟ್ಟಿದ್ರು ಊಟ. ನಿಜ ಹೇಳ್ಬೇಕಿದ್ರೆ ಅವ್ರಿಗೆ ಯಾರು ಕೊಟ್ಟದ್ದು ಊಟಕ್ಕೆ ಕೊರೋನಾ ಟೈಮ್ ಅಲ್ಲಿ ಅವ್ರು ನಮ್ಗೆ ಕೊಡ್ತಾ ಇದ್ರು. ಲಾಸ್ಟಿಗೆ ರೇಷನ್ ಕೂಡ ಸೋಪು ಅಕ್ಕಿ ಬೇಳೆ ಸರ್ ಕೊಟ್ಟಿದ್ರು ನಮ್ಗೆ. ಆವಾಗ ನಾವೇನೋ ಕೊರೋನಾದಲ್ಲಿ 1-2 ತಿಂಗಳು ಅದನ್ನು ಮಿಂಜಿಸಿದ್ದೇವೆ. ಅದ್ರ ನಂತರ ನಿಜ ಹೇಳ್ಬೇಕಿದ್ರೆ ನೀವು ಸ್ಟೂಡೆಂಟ್ ಆಗಿದ್ರಿ, ನೀವು ಸಹ ಬಂದಿದ್ರಿ, ನಿಮ್ಮ ಸ್ಟೂಡೆಂಟ್ ಎಲ್ಲ ಬಂದಿದ್ರಿ, ನಿಮ್ಮ ಅಕ್ಕಿ ಬೇಳೆ ಹಣ ಸಹ ನೀವು ಕೊಟ್ಟಿದ್ರಿ. ನಿಮ್ಮ ಸ್ಟೂಡೆಂಟ್ ತುಂಬಾ ಜನ ಈ ಕೊರೋನಾ ಟೈಮ್ ಅಲ್ಲಿ ನ್ಯೂಸ್ ಕಾರ್ಕಳದ ಹೇಳಿದ್ರು, ನಮ್ಮ ಆಶ್ರಮಕ್ಕೆ ಬಂದೊಂದು ವಿಡಿಯೋ ಮಾಡಿ ಅವರು ನ್ಯೂಸ್ ಕಾರ್ಕಳದವರು ವಿಡಿಯೋ ಹಾಕಿದ್ರು. ಆ ವಿಡಿಯೋ ನೋಡಿದವರು ಎಲ್ಲರೂ ಕೂಡ ಬಂದಿದ್ರು ಕೊರೋನಾ ಟೈಮ್ ಅಲ್ಲಿ. ಅದರಲ್ಲಿ ಮದುವೆ ಕೂಡ ಮಾತಾಡಿದ್ರು, ಯಾರೇ ದಾನಿಗಳಿದ್ರೆ ಈ ಆಶ್ರಮಕ್ಕೆ ಬನ್ನಿ ಹೆಲ್ಪ್ ಮಾಡಿ ಅಂತ. ಅದನ್ನು ನೋಡಿದವರು ತುಂಬಾ ಜನ ಬರ್ತ್ಡೇ ಆಚರಿಸ್ಕೊಂಡ್ರು, ವೆಡ್ಡಿಂಗ್ ಆನಿವರ್ಸರಿ, ದೀಪಾವಳಿ, ಕ್ರಿಸ್ಮಸ್ ಪ್ರತಿಯೊಂದು ಆಚರಿಸ್ಕೊಳ್ತಾ ಇದ್ರು ಬಂದು. ನಮ್ಗೆ ಈಗ ಈ ಕಷ್ಟ ಅನ್ನೋದೇನ ಈ ಕೊರೋನಾ ಬಂದ ನಂತರ ನಮ್ಗೆ ತುಂಬಾ ಇಕ್ಕಟ್ಟು ಪರಿಸ್ಥಿತಿ ಮುಟ್ಟಿದ್ದೇವೆ ನಾವು. ಕೊರೋನಾ ಟೈಮ್ ಅಲ್ಲಿ ಅದ್ರ ಮುಂಚೆ ಎಲ್ಲ ಕೆಲಸದಲ್ಲಿದ್ರು, ಮೊಬೈಲ್ ಜಾಬ್ ಅಲ್ಲಿ ಇದ್ರು. ಆಗ ಬಿಡುವಾಗ ಅಷ್ಟು ಎನಿಸ್ಲಿಲ್ಲ. ಸೊ ಒಂದು ಹೆಲ್ಪ್ ಮಾಡುದಂತ ನೀವು ಊಟ ಹಾಕ್ತಿದ್ರಿ ಅವ್ರಿಗೆ. ಖಂಡಿತ ನಮ್ಗೆ ತುಂಬಾ ಸಂತೋಷದಲ್ಲಿ ಊಟ ಕೊಟ್ಟಿದೆ. ಯಾಕಂದ್ರೆ ನಮ್ಮ ಹತ್ರ ಇತ್ತು, ನಾವು ಕೊಟ್ಟಿದ್ದೇನೆ. ಆಂಬುಲೆನ್ಸ್ ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಸಹ ದುಡಿತಾ ಇದ್ದೇನೆ. ಮತ್ತೆ ಮಗಳು ಅಳಿ ಅವೆಲ್ಲ ಮನೆಯವರೆಲ್ಲ ಫುಲ್ ಹಣ ಕಳಿಸ್ತಾ ಇದ್ರಲ್ಲ, ನಮ್ಗೆ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ಎಲ್ಲ ಆಶ್ರಮ. ಸೊ ಆಶ್ರಮ ಮಾಡ್ಬೇಕಂತ ಆಗಿದಲ್ಲ. ಸೊ ಒಂದು ಜನರು ಪೊಲೀಸ್ ಅವರು ಹೆಲ್ಪ್ ಮಾಡಿ ಅಂತ ಹೇಳಿದಕ್ಕೆ ಆಶ್ರಮ ಆದದ್ದು. ನಿಜ ನಾನು ಎನಿಸಲಿಲ್ಲ ಅಂತೇಳಿ. ಈಗ ಕೂಡ 78 ಜನ ಇದ್ದಾರೆ. 78 ಜನ ಇದ್ದಾರೆ. ಮತ್ತೆ ನಾನು ಕೆಲವೊಂದು 25-30 ಜನರ ಅಡ್ರೆಸ್ ಹುಡುಕಿ ಅವರವರ ಮನೆಗೆ ತಲುಪಿಸಿದ್ದೇನೆ. 25 ಮೆಂಬರ್ಸ್ ಗೆ ನೀವು ಅವರ ಅಡ್ರೆಸ್ ಹುಡುಕಿದ. ಹನಗೇರಿ, ಹಾವೇರಿ, ಶಿವಮೊಗ್ಗ. ಮತ್ತೆ ಯೂಟ್ಯೂಬ್ ಅಲ್ಲಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಸುರಕ್ಷಾ ಸೇವಾ. ಆ ಯೂಟ್ಯೂಬ್ ಅಲ್ಲಿ ನೋಡಿ ಮಾರ್ಕ್ ಮಾಡಿ ಕಲಿಸಿದ್ರು, ಇದು ನಮ್ಮವರು ಅಂತ. ಹಾವೇರಿಯಿಂದ, ಗದಗ, ಅಷ್ಟು ದೂರದಿಂದ ಅವ್ರು ನೋಡಿ ಫೋಟೋ ಉಂಟಲ್ಲ ನೋಡಿ ಕಳಿಸಿದ್ರು. ಮತ್ತೆ ಅವರು ಪ್ರೀತಿಯಿಂದ ಬಂದು ಕರ್ಕೊಂಡು ಹೋಗಿದ್ದಾರೆ. ಕೆಲವು ಅಂಕೋಲಕ್ಕೆ ನಾನೇ ಕರ್ಕೊಂಡು ಹೋಗಿ ಬಿಟ್ಟಿದ್ದೇನೆ, ಒಂದು ಲೇಡೀಸ್ ಅನ್ನ ಅಂಕೋಲಕ್ಕೆ ಭಟ್ಕಳ ಅಂಕೋಲಕ್ಕೆ. ಲಾಸ್ಟ್ ಬಂದಲ್ಲ ಶಿರೂರು ಉಂಟಲ್ಲ, ಅಲ್ಲಿಗೆ ಕೊಂಡೋಗಿ ಕೂಡ ನಾನು ಒಬ್ಬ ಹೆಂಗಸನ್ ಬಿಟ್ಟು ಬಂದಿದ್ದೇನೆ. ಆ ಹೆಂಗಸ ಹೇಳಿ ನನ್ನ ಮನೆ ಇಂಥ ಕಡೆ ಅಂತ. ಅದು ನಂಗೆ ಫೋನ್ ನಂಬರ್ ಸಿಕ್ಲಿಲ್ಲ, ಫೋನ್ ಮಾಡಿ ಕರೆಸುವ ಅಂದ್ರೆ ಎಂತ ಮಾಡಿ ಅದಕ್ಕೆ ನಾನು ಅಡ್ರೆಸ್ ಮುಖಾಂತರ ಹೋಗಿ ಬಿಟ್ಟು ಬಂದದ್ದು ಉಂಟು. ಅವರ ಅಡ್ರೆಸ್ ಹೇಳಿದ್ರೆ ನಾನೇ ಬಿಟ್ಟು ಬಂದಿದ್ದೇನೆ. ಸೊ ನಿಮ್ಮ ಖರ್ಚಲ್ಲಿ, ನನ್ನ ಖರ್ಚಲ್ಲಿ ಬಿಟ್ಟು ಬಂದಿದ್ದೇನೆ. ಯಾಕಂದ್ರೆ ನಾ ಮತ್ತೆ ಏನ್ ಮಾಡೋದು, ಅಡ್ರೆಸ್ ಸಿಕ್ಕಿದಲ್ಲ ಖುಷಿ ಆಯ್ತು. ಮತ್ತೆ ನಾನು ಕೆಲವು ಮಂದಿ ಎಲ್ಲರ ಹತ್ರ ಹೇಳ್ತಾ ಇರ್ತೇನೆ, ನೋಡಿ ಇವರ ಪರಿಚಯ ನಿಮ್ಗೆ ಯಾರಿಗಾರು ಇದ್ರೆ ನಮ್ಗೆ ಹೇಳಿ, ನಾವು ಅವರವರ ಮನೆಗೆ ತಲುಪಿಸ್ತೇವೆ. ಈಗ ನಾವು ಯಾವಾಗ್ಲೂ ಹೇಳ್ತಿರ್ತೇವೆ ಬಂದವ್ರಿಗೆ, ನೋಡಿ ಈ ಮುಖ ಪರಿಚಯ ಎಲ್ಲ ನೋಡಿ, ನಿಮ್ಮವರು ಅಂತ ಗೊತ್ತಾದ್ರೆ ನೀವು ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡೋದು. ಅವರೊಂದು ಫ್ಯಾಮಿಲಿ ಒಟ್ಟಿಗೆ ಖುಷಿ ಅಲ್ಲ. ಮತ್ತೆ ಎಷ್ಟೋ ಜನ ಬಸ್ ಸ್ಟ್ಯಾಂಡ್ ಅಲ್ಲಿ, ನಿತ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಲ್ ಕೊಡುತ್ತ ಸ್ಥಿತಿಯಲ್ಲಿದ್ರು. ನಂಗೆ ಫೋನ್ ಮಾಡ್ತಿರು, ನಿತ್ಯ ಪಂಚಾಯತ್ ಫೋನ್ ಮಾಡಿ, ನೋಡಿ ಇಲ್ಲಿ ಬಸ್ ಸ್ಟೂಡೆಂಟಿಗೆಲ್ಲ ನಿಲ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಮೇಡಮ್, ಬನ್ನಿ. ಒಬ್ಬ ನನ್ನ ಕರ್ಕೊಂಡು ಹೋಗಿ ಹೇಳಿದ್ರು, ಅದಕ್ಕೆ ನಾವು ಯೂಟ್ಯೂಬ್ ಹಾಕಿದ್ದೇವೆ. ನಾನು ಹೋಗಿ ಅವರನ್ನು 2 ಕಾಲ್ ಕೊಡದಿತ್ತು. ಆ 2 ಕಾಲನ್ನು ಕಾರ್ಕಳದಲ್ಲಿ ಗವರ್ಮೆಂಟ್ ಅಲ್ಲಿ ಆಗಿದೆ, ಅಜ್ಜನ ಕಾಡಿಗೆ ಹಾಕಿ ಅಲ್ಲಿಂದ
ವ್ಯಾನ್ಲೋಕಿಗೆ ಹಾಕಿ ಅಲ್ಲಿ ಕಾಲ್ ಕಟ್ ಮಾಡಿಸಿ ಅದನ್ನ ಕಂಪ್ಲೀಟ್ ಕ್ಲಿಯರ್ ಮಾಡಿ, ಅದು ಕೂಡ ನಿಮ್ಮ ಏರಿಯಾದವನು ಅಂತ ಹೇಳ್ಬೋದು, ಕುಂಟೆಬೇಲೆ ಕಡೆ ಒಳಗೆ ನಾನು ಅಡ್ರೆಸ್ ಹುಡುಕೋದು, ಅವನ ಅಡ್ರೆಸ್ ಇಲ್ಲಿ ಸಿಕ್ಕಿದ್ದು ನಂಗೆ ಹತ್ತಿರದಲ್ಲಿ. ಅಷ್ಟೆಲ್ಲ ಮಾಡಿ 1 ವರ್ಷ ನನ್ನ ಆಶ್ರಮದಲ್ಲಿ ಇಟ್ಕೊಂಡು ಲಾಸ್ಟ್ ಅವನ ಮನೆಗೆ ನಾನು ಕಲ್ಪಿಸಿದ್ದೇನೆ. ಇಲ್ಲೇ ಮನೆ ನಿಮ್ಮ ಈ ಕಡೆ ಒಳಗೆ ಒಂದು ಮನೆ ಅಂತ ಮುಟ್ಟಿಸಿದ್ದೇನೆ, ಸುಂದರ ಮಹಿಳೆ ಅಂತ. ಮತ್ತೆ ಎಷ್ಟು ಜನ ಕಾರ್ಕಳ ಬಸ್ ಸ್ಟ್ಯಾಂಡ್ ಅಲ್ಲಿ ಮತ್ತೆ ಬಸ್ ಸ್ಟ್ಯಾಂಡ್ ಎಷ್ಟು ಜನರನ್ನು ನಾನು ಕರ್ಕೊಂಡು ಬಂದು ಅವರನ್ನು ತುಂಬಾ ಟ್ರೀಟ್ಮೆಂಟ್ ಮಾಡಿ ತುಂಬಾ ಗುಣಮುಖರನ್ನಾಗಿ, ಮತ್ತೆ ಇದು ನಿಮ್ಮ ಮಂಜರ್ ಪಡಿಕೆ ಒಂದು ಹುಡುಗ ನಂತರ ಯಾರಿಗೂ ಕಂಟ್ರೋಲ್ ತರ್ಲಿಕ್ಕೆ ಆಗಿಲ್ಲ, ಸಂಜಯ್ ಶೆಟ್ಟಿ ಅಂತ ಒಂದು ಹುಡುಗ, ಅವನನ್ನು ಕೂಡ ಕರ್ಕೊಂಡು ಬಂದು ನಾನು ಒಂದು ಮನುಷ್ಯನಾಗಿ ಮಾಡಿ ನಾವು ಇಟ್ಕೊಂಡಿದ್ದೇವೆ. ತಂದೆ ತಾಯಿ ಇಲ್ಲದವರು ತುಂಬಾ ಜನರನ್ನು ನಾವು ಹೋಗಿ ಕರ್ಕೊಂಡು ಬಂದವರೇ ತುಂಬಾ ಅನಾಥರಿದ್ದಾರೆ. ಯಾರು ನೀವೇ ಹೋಗಿ ತಂದವರು? ನಾನೇ ಹೋಗಿ ತಂದವರಿದ್ದಾರೆ. ಈಗ ಮನೆಯಿಂದ ಹೊರಗೆ ಹಾಕಿದ್ದು ಅಂತವರಿಲ್ಲ? ಇಲ್ಲ, ಮನೆಯಿಂದ ಮನೆಯವರು ಯಾರು ಕೂಡ ನನ್ನ ಹತ್ರ ತಂದು ಬಿಟ್ಟವರಿಲ್ಲ. ತಂದು ಬಿಟ್ರೆ ನಾವು ಬಿಡ್ತೇವೆ, ಇದು ಬಸ್ ಸ್ಟ್ಯಾಂಡ್ ಎಲ್ಲೆಲ್ಲೋ ಇದ್ದವರನ್ನು ಯಾರ್ಯಾರು ತಂದ್ಬಿಟ್ಟರು, ಯಾರ್ಯಾರು ತಂದ್ಬಿಟ್ಟರು, ಮನೆಯವರೆಲ್ಲ ತಂದ್ಬಿಟ್ಟವ್ರು ಯಾರಿಲ್ಲ. ಮತ್ತೆ ಅಡ್ರೆಸ್ ಹುಡುಕಿ ನಾವು ಅವರವರ ಮನೆ ಕಲ್ಪಿಸಿದ್ದು ಅದು ಉಂಟು. ಈಗ ನಿಯರ್ಲಿ 78 ಮೆಂಬರ್ಸಿಗೆ ಒಂದು ಆಶ್ರಯ ಹೇಳ್ಬೋದು, ಒಂದು ನಿಲ್ಲಿಕ್ಕೆ ಮನೆ, ಊಟ ಉಂಟು. ಖಂಡಿತ ಉಂಟು. ದಿವಸಕ್ಕೆ ಪ್ರತಿನಿತ್ಯ 15 ಕೆಜಿ ಅಕ್ಕಿ ಪ್ರತಿನಿತ್ಯ ಬೆಳಿಗ್ಗೆ ಅಡಿಗೆ ಮಾಡ್ತೇವೆ. 700 ರೂಪಾಯಿ ನನಗೆ ಹಾಲಿ ಪಲ್ಯ ಪದಾರ್ಥಕ್ಕೆ ಬೇಕು, ಪಲ್ಯ ಮಾಡ್ಲಿಕ್ಕೆ, ಗಂಜಿ ಹೊತ್ತಿಗೆ. ಮತ್ತೆ ತುಂಬಾ ಖರ್ಚುಂಟು. 1 ಕಿಲೋ ಸಕ್ಕರೆ ನಟ್ಟಿಬಿಟ್ಟು 1 ಕಿಲೋ ಸಕ್ಕರೆ ದಿನಕ್ಕೆ 70. ಸಂಜೆ ಟೀ ಕೊಡುವಾಗ ಬಿಸ್ಕಿಟ್ ಇವಾಗ ಹೇಳ್ತಾರೆ 78 ಪ್ಯಾಕೆಟ್ 78 ಪ್ಯಾಕೆಟ್ 80 ಪ್ಯಾಕೆಟ್ ಅಂತ ಬಿಸ್ಕಿಟ್. ಪಾರ್ಲೆಜಿ ಒಂದು ಬಿಸ್ಕಿಟ್, ಒಂದು ದಿನ ನಾನು ಬಿಸ್ಕಿಟ್ ಕೊಟ್ಟು ಟೀ ಕೊಟ್ಟ, ಮರಗಿಸ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಂಚಿನ ಕುಟುಂಬದ ಇಲ್ಲಿ ಒಂಜಿಲ ಬಿಸ್ಕಿಟ್ ತರ್ತಿದ್ದಾರೆ ಹೀಗೆ ಹೇಳ್ತಾರೆ ಅಜ್ಜಿಂದ್ರಲ್ಲ. ಅವರಿಗೆ ಗೊತ್ತಾಗುದಿಲ್ಲ ಇದು ಆಶ್ರಮ ಹೀಗೆ ಅಂತ ಗೊತ್ತಾಗುದಿಲ್ಲ. ಹೀಗೆ ಎಲ್ಲದನ್ನು ದೇವರ ಮೇಲೆ ಬಾರ್ ಹಾಕಿ ಹೋಗ್ತಾ ಇದ್ದೇನೆ. ರಾತ್ರಿ ಒಂದು ಎನಿಸ್ತೇನೆ ನಾನು, ಅಂದ್ರೆ ದೇವರೇ ನಮ್ಗೆ ಏನ್ ಬೇಡ, ಒಂದು ಇದ್ದವರದೊಂದು ಊಟದ ಒಂದು ಹೋದ್ರೆ ಸಾಕು, ಬೇರೆ ಅಂತ ಬೇಡ ಅಂತ ಹೇಳಿ ಅದನ್ನೇ ಒಂದಾದ್ರೂ ಸಾಕು ಅಂತ ದೇವರ ಹತ್ರ ಬೇಡದು. ಒಂದು ಎರಡನೇಗೆ ಮೆಡಿಸಿನ್ ಕೂಡ ಹಾಗೆ ಕೆಲವೊಂದು ಗವರ್ಮೆಂಟ್ ಇಂದ ಕೂಡ ನಾನು ತರ್ತೇನೆ. 12 ಜನಕ್ಕೆ ಕೈಕಾಲಿಲ್ಲದಿದ್ದವರೆ, 19 ವರ್ಷದ ಹುಡುಗಿ ಕೈಕಾಲಿಲ್ಲ, 32 ವರ್ಷದ ನಿಮಗೆ ಕಾಲಿಲ್ಲ, ಹ್ಯಾಂಡಿಕ್ಯಾಪ್ ಹೌದು. ಅದೊಂದು ಜ್ವರ ಬಂದೆಲ್ಲ ಕಳ್ಕೊಂಡು ಇದೆ, ಅದು ಯೂಸ್ ಆಗ್ತಿಲ್ಲ. ಹೀಗೆ ಬಲ ಇಲ್ಲದ ಹಾಗೆ ಜ್ವರ ಬಂದೆಲ್ಲ ಕಳ್ಕೊಂಡು ಹೀಗೆ 12 ಜನ ಇದ್ದಾರೆ ನನ್ನ ಹತ್ರ. ಈ 12 ಜನರಿಗೂ ಎತ್ಕೊಂಡೇ ಹೋಗ್ಬೇಕು, ಎತ್ಕೊಂಡೇ ಬರ್ಬೇಕು, ಡೈಪರ್ ಯೂಸ್ ಮಾಡ್ಬೇಕು. ಕೆಲವು ಜನ ಡೈಪರ್ ಯೂಸ್ ಮಾಡ್ಬೇಕು. ಡೇಟ್ ಕೂಡ ಆಗೋರು, ಹುಡುಗರು 32 ವರ್ಷದವರು. ಏನೋ ಜ್ವರ ಎಲ್ಲ ಬಂದು ಹೀಗೆ ಆಗಿದೆ. ಅವರು ಕೂಡ ಈಗ ಪೊಲೀಸ್ ತುರುವೆ ಬಂದಿರೋದು, ತಂದ್ಬಿಟ್ರೆ ನಾವು ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದೀವಿ. ಅಲ್ಲಾದ್ರೆ ಅವ್ರ ಖರ್ಚಿಗಾರು ಕೂಡ ಹೇಳ್ಬೋದು, ಯಾರ್ಯಾರಂದಲೇ ಗೊತ್ತಿಲ್ಲ. 12 ಜನ ಅವ್ರನ್ನ ಸಪರೇಟ್ ಇಟ್ಟಿದ್ದೇನೆ. ಈಗ ಎಷ್ಟು ವರ್ಷ ಆಯ್ತು ಒಂದು ಸುರಕ್ಷಾ ಆಶ್ರಮ ಆಗಿ? ಈಗ ಬರುವ ಜೂನಿಗೆ ಕರೆಕ್ಟ್ 9 ವರ್ಷ ಆಗ್ತದೆ. ಕರೆಕ್ಟ್ 9 ವರ್ಷ ಆಗ್ತದೆ ಜೂನಿಗೆ. ಎಸ್, ಓಕೆ. ಮತ್ತೆ ಸುರಕ್ಷಾ ಅಂತ ಹೇಗೆ ಹೆಸರು ಬಂತದ್ದು, ಯಾಕೆ ಇಟ್ಟಿದ್ದೀರಿ ಹಾಗೆ? ಸರ್, ನಾನು ಆಂಬುಲೆನ್ಸ್ ಸರ್ವಿಸ್ ಫಸ್ಟ್ ಆಂಬುಲೆನ್ಸ್ ತಗೊಂಡ್ರೆ ಆಂಬುಲೆನ್ಸ್ ಏನ್ ಹೆಸರಿಡುವ ಅಂತ ನಾನು ಯೋಚನೆ ಮಾಡ್ತಿರಲ್ಲ. ಸುರಕ್ಷಾ ಅಂದ್ರೆ ಒಂದು ಶೇಪ್, ಅಂದ್ರೆ ಸುರಕ್ಷಾ ಅಂದ್ರೆ ಅದ್ರ ಅರ್ಥ ಒಂದು ಶೇಪ್. ಹಾಗೆ ನಮ್ಗೆ ಇಷ್ಟ ಅಂತ ಹಾಗೆ ಇಡುವಂತದ್ದು. ಹಾಗೆ ನನ್ನ ಆಂಬುಲೆನ್ಸ್ ಗೆ ಸುರಕ್ಷಾ ಅಂತ ಹೆಸರಿಟ್ಟಿದ್ದೇನಲ್ಲ, ಆ ಆಂಬುಲೆನ್ಸ್ ಕರ್ಕೊಂಡು ಬಂದಿದ್ದೇನೆ ಅನಾಥರನ್ನು. ಅದು ಸುರಕ್ಷಾ ಅಂತಾನೆ ಅಲ್ಲಿಗೆ ಇದರಿಂದ ತಂದು ಅಲ್ಲಿಗೆ ಕೂಡ ಆ ಹೆಸರು ಕೂಡ ಸುರಕ್ಷಾ ಸೇವಾಶ್ರಮ ಅಂತ ಇಟ್ಟಿದ್ದೇವೆ. ಅದು ರಿಜಿಸ್ಟರ್ಡ್ ಈಗ? ರಿಜಿಸ್ಟರ್ಡ್ ಆಗಿದೆ. ಓಕೆ. ಮತ್ತೆ ನಾನೇ ದೊಡ್ಡ 56 11 ಗಂಟೆಗೆ ಪೊಲೀಸ್ನವ್ರು ಯಾರು ತಂದ್ಬಿಟ್ರು, ಅವರನ್ನು ಕೂರಿಸ್ಕೊಂಡು ಮತ್ತೆ ಫೋನ್ ನಂಬರ್ ಹುಡುಕಿ ಸಿಕ್ಲಿಲ್ಲ ಅಂದ್ರೆ ಒಂದು ವಾರದಲ್ಲಿ ಅವ್ರು ಸ್ವಲ್ಪ ಮೈಂಡ್ ವರ್ಕ್ ಆಗುವಾಗ ಅವ್ರು ಕೇಳುವಾಗ ಹೇಳ್ತಾರೆ. ಮತ್ತೆ ಕೂಡ್ಲೆ ಅವ್ರಿಗೆ ಬಾಯಿಂದ ಬಂದ ಅಡ್ರೆಸ್ ರಿಕ್ಷಾನ ನಾನು ಆಂಬುಲೆನ್ಸ್ ಅಲ್ಲಿ ಕೊಡ ತಪ್ಪ. ಹಾಗೆ ಇತ್ತೀಚೆಗೆ ಒಂದು 10 ಜನ ಆಯ್ತು ನಾ ಬಿಟ್ಟದ್ದು. ಇತ್ತೀಚೆಗೆ ಈ ಒಂದು ವಾರದೊಳಗೆ 10 ಜನ ಆಚೀಚೆ ನಾವು ಅವರಿಗೆ ಮನೆಗೆ ತಲುಪಿಸಿದ್ದೇನೆ. ಅವರ ಮನೆಯವರು ಎಂತ ಹೇಳ್ತಾರೆ, ನಮ್ಗೆ ಗೊತ್ತಿರ್ಲಿಲ್ಲ ಅವ್ರು ಈ ರೀತಿ ನಾವು ಹುಡುಕ್ತಾ ಇದ್ದೇವೆ ಅಂತ ಹೇಳಿದ್ರು. ಈಗ ನಿಜ ಹೇಳಿದ್ರೆ ಮೊನ್ನೆ ನಿಮ್ದು ಗೊಮ್ಮಟ ಬಿಟ್ಟ ಹತ್ರ ಬರುವಾಗ ಗ್ಯಾಸ್ ಬೋರ್ಡ್ ಆಗಿತ್ತಲ್ಲ, ಅಲ್ಲಿ ಒಂದು ಲೇಡೀಸ್ ಇದ್ದಾರೆ ಹೇಳಿ ನಂಗೆ 10 ಗಂಟೆಗೆ ಕಾಲ್ ಬಂತು. ನಾನು ಆಂಬುಲೆನ್ಸ್ ತಗೊಂಡ್ ಬಂದೆ ರಾತ್ರಿಗೆ 10 ಗಂಟೆಗೆ. ಬರುವಾಗ ಒಂದು ಲೇಡೀಸ್ ಅಜ್ಜಿ ಕೂತಿದ್ರು, ವಿಮಲಮ್ಮ ಬಾಯಿ ಅಂತ ಹೆಸರಂತೆ. ಅವರನ್ನು ಕರ್ಕೊಂಡು ಹೋಗಿ ನಾನು ಕರ್ಕೊಂಡೋಗಿ ಮನೆ ಕರ್ಕೊಂಡು ಸ್ನಾನ ಮಾಡಿಸಿ ರೆಡಿ ಮಾಡಿ ಕೂರಿಸುವಾಗ ಈಗ ವಾಟ್ಸ್ಆಪ್ ಅಲ್ಲಿ ನೋಡಿದ್ರೆ ಇವ್ರು ಮಿಸ್ಸಿಂಗ್ ಇದು ಕಾಣಿಸ್ತಾ ಉಂಟು ನನಗೆ, ಇದ್ರಲ್ಲಿ ಹಾಕಿದ್ದಾರೆ. ನಾನು ಅದೆಲ್ಲಿ ಕೊಟ್ಟಿದ್ದಾರೆ, ಸಿರುವ ಮಂಚಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತು. ಸಿರುವ ಮಂಚಕಲ್ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡಿದೆ, ನೀವು ಹುಡುಕ್ತಾ ಇರುವ ವ್ಯಕ್ತಿ ಅಜ್ಜಿ ನಮ್ಗೆ ಕಾರ್ಕಳದಲ್ಲಿ ಸಿಕ್ಕಿದ್ದಾರೆ ಸರ್ ಅಂತ ಹೇಳಿದ್ರು. ಕೂಡಲ ಅವರ ಭದ್ರಾವತಿ ಶಿವಮೊಗ್ಗ ಎಲ್ಲ ಕಡೆ ಇರುವುದು ಮಗ, ಅವನಿಗೆ ಫೋನ್ ಭದ್ರಾವತಿ ಶಿವಮೊಗ್ಗ ಅವ್ರು ಇದ್ದದಂತೆ ಇಲ್ಲಿ ಉಡುಪಿಯಲ್ಲೆಲ್ಲ ಇದ್ರಂತೆ. ಹಾಗೆ ಅವ್ರು ಮಿಸ್ ಆಗಿದ್ರು. ಬಂದು ಕರ್ಕೊಂಡು ಹೋದ್ರು. ಈ ವಾರದಲ್ಲಿ ನಾನು 5 ಜನರನ್ನು ಕಳಿಸಿದ್ದೇನೆ ಅಡ್ರೆಸ್ ಹುಡುಕಿ. ಇಡೀ ದಿನ ಅವ್ರ ಹಿಂದೆನೆ ಆಗ್ತದೆ. ಸೊ ಒಂದು ಅವರಿಗೆ ಸಹ ಖುಷಿ ಆಗ್ತದೆ ನಿಮ್ಗೆ ಎಂತ ಹೇಳ್ತಾರೆ ಅವರು.
ಅದು ತುಂಬಾ ಖುಷಿ ಆಯ್ತು ಮೇಡಮ್. ನಾವ್ ಎಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ಪೇಪರ್ ಉದಯನ್ ಪೇಪರ್ ಹಾಕಿದೀವಿ, ನ್ಯೂಸ್ ಅಲ್ಲಿ ಹಾಕಿದೀವಿ, ಎಲ್ಲಿ ಸಿಗ್ಲ ಬಂದು ನಿಮ್ ಅಲ್ಲೇ ಒಂದು ತಲುಪಿ ಶೇಪ್ ಆಗಿ ನಾವು ಕರ್ಕೊಂಡು ಒಂದು ಸಂತೋಷ ನಮಗೆ. ಇನ್ನು ಕೆಲವರು ಯಾರಾದ್ರು ನಮ್ಗೆ ಮನೆಗೆ ಹೋಗ್ಲಿಕ್ಕೆ ಬೇಡ ಇಲ್ಲೇ ನಿಲ್ಬೇಕು ಹಾಗೆ ಹೇಳುವವರು ಇದ್ದಾರಾ? ಒಬ್ರು ಬ್ರಹ್ಮಾವರು ಇದ್ದಾರೆ. ಓಕೆ, ನಿಮ್ಮ ಮನೆ ಅಡ್ರೆಸ್ ಕೊಟ್ಟಿದ್ದಾರೆ, ಬನ್ನಿ ನಿಮ್ಮನ್ನ ಬಿಡ್ತೇನೆ, ನಿಮ್ಮ ಹೆಂಡತಿ ಮಕ್ಕಳ ಹತ್ರ ಬಿಡ್ತೇನೆ. ನಿಮ್ಮ ಅಕ್ಕ ಬೇಡ ಮೇಡಮ್, ನಾನು ಸತ್ರು ಇಲ್ಲೇ ಸಾಯ್ತೇನೆ, ನಾನು ಅಲ್ಲಿ ಒಂದು ಹೋಗುದಿಲ್ಲ, ನಾನೇ ನನ್ನ ಹೆಂಡತಿ ಮನೇಲಿ ಇಲ್ಲಿ ಬಂದದ್ದ, ನಾನು ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಮಲಗಿ ಇದ್ದನು, ನನ್ನ ಯಾರೋ ನಿಮ್ಮಲ್ಲಿ ತಂದ್ಬಿಟ್ರು, ನನ್ನನ್ನು ಕಳಿಸ್ಬೇಡಿ, ನಾನು ಹೋಗುದಿಲ್ಲ ಹೇಳೋರು 3-4 ಜನ. ನಿಮಗೆ ಬಂದು ಕೂಡ ಅವರನ್ನು ಕೂಡ ವಿಚಾರಿಸಬಹುದು. ನೀವೇ ಕೇಳೋದು, ಬನ್ನಿ ನಾನೇ ಬಿಡ್ತೇನೆ ನಮ್ಮ ಕಾರಲ್ಲಿ, ಅಲ್ಲ ನೀವು ಕರ್ಕೊಂಡಲ್ಲ ನೋಡಿ. ಕೇಳುದಿಲ್ಲ, ನಾನು ಹೋಗುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಈಗ ದಿನಕ್ಕೆ ಈಗ 78 ಮೆಂಬರ್ಸಿಗೆ ನೀವು ಒಬ್ರೇ ನೋಡ್ತಿದ್ದೀರಾ ಇಲ್ಲ ನಿಮ್ಮ ಹತ್ರ ಟೀಮ್ ಉಂಟಾ, ಹೇಗೆ ನೋಡ್ತಾ ಇದ್ದೀರಿ? ನಮ್ಮದು ಟೀಮ್ ಅಂತ ಏನೂ ಇಲ್ಲ, ಎಲ್ಲ ದೇವರೇ. ನನ್ನ ಮನೆ ಕೇಳಿ ಬಂದು ಬರ್ಡೇ ಆಚರಿಸ್ಕೊಳ್ತಾರೆ, ವೆಡ್ಡಿಂಗ್ ಆನಿವರ್ಸರಿ, ದೀಪಾವಳಿ ಪ್ರತಿಯೊಂದು ಆಚರಿಸ್ಕೊಳ್ತಾರೆ, ಯಾರು ಬರ್ತಾರೆ ಆಚರಿಸ್ಕೊಳ್ತಾರೆ. ಅದ್ರಲ್ಲಿ ನಮ್ಗೊಂದು ಊಟ ಸಿಗ್ತದೆ. ಕೆಲವರಿಗೆಲ್ಲ ಹೇಳ್ತೇನೆ, ಕ್ಯಾಟ್ರಿನಿಗೆ ಎಲ್ಲ ಆರ್ಡರ್ ಕೊಡ್ಬೇಡಿ, ನೀವ್ ಏನೇ ಕೊಡ್ತೀರಿ ಕ್ಯಾಟ್ರಿನಿಗೆ ಅಲ್ಪ ಸ್ವಲ್ಪ ನಮ್ ಕೈಲಿ ಕೊಟ್ಟರೆ ನಾವು ಸ್ವಲ್ಪ ಎಲ್ಲದನ್ನು ಕವರ್ ಮಾಡಬಹುದು. ನಮ್ಮ ಆಶ್ರಮಕ್ಕೆ ಮೆಡಿಸಿನ್ ಇರ್ಬೋದು, ಪ್ರತಿಯೊಂದು ಕವರ್ ಮಾಡಬಹುದು. ಅದು ಎಷ್ಟಂತ ನಾವು ಯಾರಿಗೂ ಎಷ್ಟಂತ ಹೇಳಿಲ್ಲ ಸರ್. ನಾವೇನ್ ಹೇಳ್ತೀವಿ, ನೀವೊಂದು ಬರ್ಡೇ ಆಚರಿಸ್ಲಿಕ್ಕೆ ಅಂತ ಹೇಳಿದ್ರೆ ನೀವೇನೋ ಕ್ಯಾಟ್ರಿಂಗ್ ಆರ್ಡರ್ ಕೊಡ್ತೀರಿ, ನಿಮಗೆ ಗೊತ್ತುಂಟು ಕ್ಯಾಟ್ರಿಂಗ್ ಎಷ್ಟಂತ, ಸ್ವಲ್ಪ ಕಡಿಮೆ ನೀವು ಕೊಟ್ಟರು ಕೂಡ ನಾವು ತಗೊಳ್ತೇವೆ. ನಾವು ಅದ್ರಲ್ಲಿ ಸ್ವಲ್ಪ ಚಾವಡಿ ಸಕ್ಕರೆ ಮತ್ತೆ ಸ್ವಲ್ಪ ಅಕ್ಕಿ ಸಾಮಾನು ತರಿಸ್ಬೇಕಂದ್ರೆ ನೀವು ಅದನ್ನು ಕೊಟ್ರು ಇವರೇ ಊಟ ಮಾಡುದು, ಇದನ್ನು ಕೊಟ್ಟರು ಸ್ವಲ್ಪ ನಮಗೆ ಜಾಸ್ತಿ ದಿನಕ್ಕೆ ಸಹ ಬರ್ತದಲ್ಲ. ಹಾಗೆ ಮಾಡಿ ನಾವೊಂದು ಅದು ಕ್ಯಾಟ್ರಿಂಗ್ ಕೊಟ್ರೆ ನೀವು ಈಗ ಆಲ್ರೆಡಿ ರೆಡಿ ಮಾಡಿದಿರ್ತದೆ, ಅದು ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಕೊಡಬಹುದು. ಹೌದು ಮ್ಯಾಮ್, ನೀವು ದಿವಸಕ್ಕೆ ಸ್ವಲ್ಪ ಅವರದ್ದು ದಿನಾಚರಿ ಹೇಳ್ಬೋದಾ? ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಂತ ಕೊಡ್ತೀರಿ ಊಟಕ್ಕೆ, ಹೇಗೆ ಅವರದ್ದು ದಿನಾಚರಣೆ ಅಂತ? ಬೆಳಿಗ್ಗೆ ಕೆಲವು ಸಲ ಎಂತ ಗೊತ್ತಾ, ನಮ್ ಗಂಜಿ ಊಟನೇ ಕಂಟಿನ್ಯೂ ಕೊಡುದು, ಗಂಜಿ ಊಟನೇ. ಓಕೆ. ಮಧ್ಯದಲ್ಲಿ ಒಂದೊಂದು ದಿನ ಚಪಾತಿ ಉಂಟು, ಒಂದು ತಿಂಗಳಲ್ಲಿ ಒಂದಿನ ಚಪಾತಿ, ಒಂದಿನ ಬನ್ಸ್, ಒಂದ್ಸಲ ಅವಲಕ್ಕಿ ಕೊಡ್ತೇವೆ. ಅದು ನನ್ಗೆ ಸ್ವಲ್ಪ ಅನುಕೂಲ. ಯಾರೋ ಒಂದು ಅವಲಕ್ಕಿ ಸ್ವಲ್ಪ ತಂದು ಕೊಡ್ತಾರೆ ಆಶ್ರಮಕ್ಕೆ ಅಂತ ಹೇಳಿ, ಅವು ಕೊಡುವಾಗ ಅಂತ ಅವಲಕ್ಕಿ ಕಲಸಿ ಕೊಡ್ತೇನೆ. ಮತ್ತೆ ಗೋಧಿ ಹಿಟ್ಟು ಇಂತೆಲ್ಲ ಯಾರು ತಂದು ಕೊಟ್ಟದಿದ್ರೆ ಒಂದು ಗೋಧಿ ಹಿಟ್ಟೆ ದೋಸೆ ಅಂತ ಮಾಡಿ ಕೊಡ್ತೇವೆ. ಇಲ್ಲ ಅಂದ್ರೆ ಕಂಟಿನ್ಯೂ ಗಂಜಿ, ಕುಚಲಕ್ಕಿ ಗಂಜಿ, ಒಂದು ಪಲ್ಯ ಬೆಳಿಗ್ಗೆ. ನೀವು ಕಿಚನ್ ನಿಮ್ದೇ ಅಂತ ಅದಕ್ಕೆ ಕಿಚನ್ ಉಂಟು? ಕಿಚನ್ ಉಂಟು, ಚಿಕ್ಕದಾಗಿ ಒಂದು ಕಿಚನ್ ಉಂಟು. ಮತ್ತೆ ಒಟ್ಟು 3 ಜನ ಕೆಲಸಕ್ಕಿದ್ದಾರೆ. 3 ಜನ ಕೆಲಸಕ್ಕಿದ್ದಾರೆ. ಅದಕ್ಕೆ ಸಂಬಳ ನೀವೇ ಕೊಡುದು? ಇಬ್ಬರಿಗೆ ಸಂಬಳ ಉಂಟು, ಒಬ್ಬರಿಗೆ ಸಂಬಳ ಇಲ್ಲ. ಅವರದ್ದು ಸೇವೆ? ಅವ್ರದ್ದು ಸೇವೆ ಅಂದ್ರೆ ತುಂಬಾ ಹುಷಾರಿಲ್ಲದ ನಮ್ಮ ಆಶ್ರಮಕ್ಕೆ ಬಂದಿದ್ರು, ಹುಷಾರಾದ್ರು ಅಂತ ಅವರವರಂತ ಯಾರು ಇಲ್ಲ, ಎಲ್ಲ ಕೆಲಸ ಮಾಡ್ಕೊಂಡು ಅವರು ಸಂತೋಷವಾಗಿದ್ದಾರೆ. ಹಾಗೆ. ಮತ್ತೆ ಜಾತಿ ಮತ ಇಲ್ಲದೆ ನೀವು ಅವರಿಗೆ ಸೇವೆ ಮಾಡ್ತಾ ಇದ್ರಿ? ನಿಜ ಹೇಳ್ಬೇಕಿದ್ರೆ ನಾನು ಆಶ್ರಮದಲ್ಲಿ ಮುಸ್ಲಿಂ. ಹೌದು. ಅಲ್ಲಿ ಎಲ್ಲ ನನ್ನ ಜಾತಿ ಬಿಟ್ಟು ಮತ್ತೆ ಎಲ್ಲ ಜಾತಿ ಇದ್ದಾರೆ. ನಿಮ್ಮ ಜಾತಿ ಬಿಟ್ಟು ಎಲ್ಲರಿದ್ದಾರೆ? ಎಲ್ಲ ಜಾತಿ ಇದ್ದಾರೆ. ನಂಗೆ ತುಂಬಾ ಸಂತೋಷವೇ. ನಂಗೆ ಅದ್ರ ಬಗ್ಗೆ ಏನು, ನಂಗೆ ಎಲ್ಲರೂ ಒಂದೇ, ಎಲ್ಲರನ್ನು ಪ್ರೀತಿಸ್ತೇನೆ. ಸೊ ನಿಮ್ಮ ಫ್ಯಾಮಿಲಿ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾರ? ಖಂಡಿತ ಮಾಡ್ತಾರೆ ಫ್ಯಾಮಿಲಿ ಅವರು. ತುಂಬಾ ನಿಜ ಹೇಳಿದ್ರೆ, ನನ್ನ ತಂಗಿ ಒಬ್ಳು ಭಟ್ಕಳದಲ್ಲಿ ಇದ್ದಾಳೆ. ಅವರು ತಿಂಗಳಿಗೆ 1-2 ತಿಂಗಳಿಗೆ 1-2 ಕ್ವಿಂಟಲ್ ಅಕ್ಕಿ, 3 ಕ್ವಿಂಟಲ್ ಅಕ್ಕಿ ನಂಗೆ ಈಚೆ ಕಳಿಸಿ ಕೊಡ್ತಾರೆ. ಅವರು ಕೂಡ ಒಟ್ಟು ಮಾಡಿ ಎಲ್ಲ ಇಟ್ಟು ಒಮ್ಮೆಲೆ ನಂಗೆ ಕಳಿಸಿ ಕೊಡ್ತಾರೆ. ಮತ್ತೆ ಕುಂದಾಪುರದಲ್ಲಿ ನನ್ನ 2 ತಮ್ಮಂದಿರಿದ್ದಾರೆ, ಅವರು ಕೂಡ ನಂಗೆ ಅಕ್ಕಿ ಜಾಸ್ತಿಯಾಗಿ ಅಕ್ಕಿಯೇ ಕಳಿಸ್ತಾರೆ. ಬೇರೆನವರಿಗೆ ಅಲ್ಲಿ ಕಳಿಸ್ಲಿಕ್ಕೆ ಆಗ್ಲಿಲ್ಲ, ಅಕ್ಕಿ ಕಳಿಸ್ತಾರೆ. ನಂಗೆ ಕೂಡ ಇಲ್ಲಿ ಅಕ್ಕಿದೆ ತುಂಬಾ ಸ್ವಲ್ಪ ಅಕ್ಕಿ ಕಳಿಸ್ತಾರೆ. ಮತ್ತೆ ಬಟ್ಟೆ ಎಲ್ಲ ಇದ್ರೆ ಸಹ ಅದನ್ನು ಕೂಡ ಈಚೆ ಪ್ಯಾಕ್ ಮಾಡಿ ಕಳಿಸ್ತಾರೆ. ಸಪೋರ್ಟ್ ಉಂಟು, ನಮ್ಮವರೆಲ್ಲ ಸಪೋರ್ಟ್. ಅವ್ರಿಗೆಲ್ಲ ಖುಷಿಯಾಗಿದೆ. ಅಂದ್ರೆ ನಾವ್ ಎನಿಸ್ಲೇ ಇಲ್ಲ ನೀವೊಂದು ಹೀಗೆ. ಇದೊಂದು ಸಮಾಜಕ್ಕೆ ಒಳ್ಳೆ ಸೇವೆ. ಹೌದು, ಅವರಿಗೆಲ್ಲ ತುಂಬಾ ಇಷ್ಟ. ಇದು ನಿಮ್ಮ ಸೇವೆ ನೋಡಿ ಯಾರಾದ್ರೂ ನಿಮ್ಗೆ ಗುರ್ತಿಸಿ ಸನ್ಮಾನ ಹಾಗೆಲ್ಲ ಮಾಡಿದಾರ? ಸಾಧಾರಣ 152 ಸನ್ಮಾನ ಆಗಿದೆ. 152. ಉಡುಪಿ ಜಿಲ್ಲಾ ಉಡುಪಿ ಜಿಲ್ಲಾ ಪ್ರಶಸ್ತಿ ಅದು ಸಿಕ್ಕಿದೆ, ಗಡಿನಾಡ ಪ್ರಶಸ್ತಿ, ಮತ್ತೆ TV9 ಕನ್ನಡ ಹೆಮ್ಮಾಡಿದೆ, ಕಲರ್ಸ್ ಕನ್ನಡದಲ್ಲಿ ಮೊನ್ನೆ ಬಂದೆ. 150 ಹಾಗೆ ಸನ್ಮಾನ ಆಗಿದೆ. ನಾವೆಲ್ಲ ಎನಿಸ್ಲಿಲ್ಲ, ಅದೆಲ್ಲ ತನ್ನಷ್ಟಿಗೆ. ನಿಮ್ಮ ಕೆಲಸ ನೋಡಿ ಅದು ರೆಕಾಗ್ನೈಸ್ ಮಾಡಿದ್ದು. ಇನ್ನು ಯಾರಾದ್ರೂ ಹೀಗೆ ನಿಮ್ಗೆ ಹೇಳಿದ್ರೆ, ಈಗ ಜನ ಉಂಟು ಹೇಳಿದ್ರೆ ನೀವು ತಾಂಕ್ಲಿಕ್ಕೆ ರೆಡಿ ಇದ್ದೀರಾ? ಖಂಡಿತ. ಯಾರೂ ಇಲ್ಲ, ಅವರಿಗೆ ಯಾರು ಇಲ್ಲ, ತುಂಬಾ ಕಷ್ಟದಲ್ಲಿ ಇದ್ದಾರೆ ಅಂತ ಅನ್ನೋ ಮಟ್ಟಕ್ಕಿದ್ರೆ ಖಂಡಿತ ನಾನು ತಂದು ಬಿಡಿ, ನಮ್ಮ ಕೈಲಿ ಆದಷ್ಟು ನಾವು ನೋಡ್ಕೊಳ್ತೇವೆ ಅಂತ ಹೇಳ್ತೇವೆ. ಇದ್ದುಕೊಂಡು ತಂದ್ಬಿಟ್ರೆ ತಗೊಳ್ಳಲ್ಲ. ಈಗ ಯಾರ ನೀವು ಹೇಳ್ತೀರಿ, ನಾಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಕೂತಿದ್ದಾನೆ, ಸದ್ಯದ ಮಟ್ಟಿಗೆ ಅವ್ರು ಯಾರು ಇದ್ದಾರೆ ಇಲ್ವ ಅಂತ ಗೊತ್ತಿಲ್ಲ, ಮೇಡಮ್ ಒಂದು ನೋಡಿ ಅಂತ ಖಂಡಿತ ನೋಡ್ತೇನೆ. ಖಂಡಿತ ನೋಡ್ತೇನೆ. ಯಾಕೆ ಹೇಳಿ, ನಮ್ಮನೆಯವರು ಯಾರೋ ಆ ಸ್ಥಿತಿಯಲ್ಲೆಲ್ಲೋ ಇದ್ರೆ. ಹೌದು, ಕರೆಕ್ಟ್. ಸೊ ಈಗ ನಿಮ್ಗೆ ಎಟ್ ಪ್ರೆಸೆಂಟ್ ಹೆಲ್ಪ್ ಮಾಡ್ತಿದ್ದಾರ ಜನರು? ಹೌದು ಸರ್. ಏನ್ ಗೊತ್ತುಂಟಾ, ಕಾರ್ಕಳದಲ್ಲಿ ಯಾವುದೇ ಒಂದು ದೇವಸ್ಥಾನದಲ್ಲಿ ಊಟ ಏನೇ ಒಂದು ಊಟ ಇದ್ರೆ
ನಮ್ಮ ಆಶ್ರಮಕ್ಕೆ ಫೋನ್ ಮಾಡ್ತಾರೆ. ಕೆಲವರು ತಂದು ಕೂಡ ಮುಟ್ಟಿಸ್ತಾರೆ, ಕೆಲವು ಸಲ ನಾವೇ ಹೋಗಿ ಕೂಡ ತಗೊಂಡ್ ಬರ್ತೇವೆ. ಪ್ರತಿಯೊಂದು ದೇವಸ್ಥಾನ ಕಾರ್ಕಳದಲ್ಲಿ ಎಲ್ಲಾ ದೇವಸ್ಥಾನದಿಂದ ಊಟ ಬರ್ತದೆ, ತುಂಬಾ ಖುಷಿ ಆಗ್ತದೆ. ಹೇಳ್ತಾರೆ ನಮ್ಗೆ. ಮತ್ತೆ ನಿಮ್ಮ ಚರ್ಚ್ ಇಂದ ಕೂಡ ಬಂದಿದೆ. ಮತ್ತೆ ಕೆಲವು ಎಲ್ಲ ಫಂಕ್ಷನ್ ಅಲ್ಲಿ ಎಲ್ಲಿ ಚರ್ಚ್ ಎಲ್ಲ ಕಡೆ ಫಂಕ್ಷನ್ ಏನೇ ಉಂಟು ಊಟ ನಮ್ಗೆಲ್ಲ ಕಳಿಸ್ತಾರೆ. ನಮ್ಗೆ ಕಳಿಸ್ತಾರೆ, ನಾವು ಹೋಗಿ ತರ್ತೇವೆ. ಮತ್ತೆ ಇದೆ ಬಡ್ಡೆ ಇದೆಲ್ಲ ಆಚರಿಸ್ಲಿಕ್ಕೆ ಬರ್ತಾರೆ. ಅದು ಊಟ ಕೊಟ್ಟದ್ದು ಎಲ್ಲರಿಗೆ ಆಗ್ತದ? ಕೆಲವು ಸಲ ಆಗ್ತದೆ, ಕೆಲವು ಸಲ ಕಡಿಮೆ ಆದ್ರೆ ನಮ್ಗೆ ಊಟಕ್ಕಿಂತ ಪದಾರ್ಥ ಎಲ್ಲ ಸ್ವಲ್ಪ 4-5 ತರದ ಪದಾರ್ಥ ಸಿಕ್ಕುವಾಗ ತುಂಬಾ ಖುಷಿ ಆಗ್ತದೆ. ನಾವು ಮಾಡುದು 1-2 ಪದಾರ್ಥ, ಇಲ್ಲೆಲ್ಲ ಒಂದು 4-5 ಐಟಮ್ ಸಿಕ್ಕುವಾಗ ನಮ್ಮ ಆಶ್ರಮದವರಿಗೆ ಎಷ್ಟೊಂದು ಒಳ್ಳೆ ಫುಡ್ ಸಿಕ್ಕಿತಲ್ಲ ಅನ್ನೋದು ಖುಷಿ ಆಗ್ತದೆ. ಈಗ ನೀವ್ ಹೇಳಿದ್ರಿ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತೀರಿ ಅಂತ, ಸೊ ಯಾವಾಗ ಬರ್ಬೇಕು, ಇನ್ನು ಹೇಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡುದು? ಈಗ ಯಾರಿಗಾದ್ರೆ ಮನಸ್ಸಿದ್ರೆ ಸರ್, ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ನಂಬರ್ ಇದೆ. ನಮ್ಮ ನಂಬರ್ ಇದೆ. ನಂಬರ್ ತೆಗೆದು ನಮ್ಗೆ ಫೋನ್ ಮಾಡ್ಬೋದು. ಅವರು ನಮ್ದೊಂದು ಬರ್ಡೇ ಉಂಟು ಆಚರಿಸ್ತೇನೆ, ನಮ್ ಕೆಲವರು ಹೀಗೆ ಫೋನ್ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಿ ನಮ್ಮ ನಂಬರ್ ತೆಗೆದು ನಂಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅಂತ ಕೇಳ್ತಾರೆ. ನಾನು ಹೇಳ್ತೇನೆ ಬನ್ನಿ ಆಚರಿಸಿ, ನಾವೇ ಅಡಿಗೆ ಮಾಡ್ತೇವೆ, ನೀವು ಬನ್ನಿ, ನೀವು ಸಹ ಬನ್ನಿ, ನಿಮ್ಮ ಫ್ರೆಂಡ್ಸ್ ಅನ್ಸ ಕರ್ಕೊಂಡು ಬನ್ನಿ ಅಂತ ಹೇಳ್ತೇವೆ ನಾವು. ನಮ್ಗೆ ಯಾರಾದ್ರೂ ಒಬ್ರು ವಿಸಿಟ್ ಕೊಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಹೌದು ಕರೆಕ್ಟ್. ಸೊ ಕೆಳಗೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕ್ತೇನೆ, ಸೊ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಮನಸ್ಸಿದ್ರೆ ಸೆಲೆಬ್ರೇಟ್ ಮಾಡಿ. ಮತ್ತೆ ಇವರದ್ದು ಸಹ ಯೂಟ್ಯೂಬ್ ಚಾನಲ್ ಉಂಟು, ಸುರಕ್ಷಾ ಸೇವಾಶ್ರಮ ಕಾರ್ಕಳ. ಸುರಕ್ಷಾ ಸೇವಾ ಆಶ್ರಮ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಮೇಡಮ್, ಈಗ ಯಾರಿಗಾದ್ರೆ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಇದ್ರೆ ಮನಸ್ಸಿದ್ರೆ ನಿಮ್ಮ ಆಶ್ರಮಕ್ಕೆ ಹೇಗೆ ಹೆಲ್ಪ್ ಮಾಡುದು? ಒಂದು ಅದರಲ್ಲಿ ಯೂಟ್ಯೂಬ್ ಚಾನಲ್ ದಲ್ಲಿ ನಮ್ದೆಲ್ಲ ನಂಬರ್ ಒಂದು ಗೂಗಲ್ ಪೇ ಮಾಡ್ಬೋದು, ನಮ್ಮನ್ನು ಕಾಲ್ ಮಾಡ್ಬೋದು, ಹತ್ತಿರದಲ್ಲಿದ್ರೆ ಬರ್ಬೋದು. ನಮ್ಗೇನ್ ಅವರು ಕೊಟ್ಟಿದ್ದಾರೆ ದೇವರವರಿಗೆ, ಅವ್ರ ಕುಟುಂಬಕ್ಕೆ ಅದು ತಿರುಗಿಸಿ ಕೊಡ್ಲಿ, ಒಳ್ಳೇದಾಗ್ಲಿ ಅಂತ ನಾನು, ನಮ್ಮ ಆಶ್ರಮದವರು ಎಲ್ಲರೂ ಕೂಡ ಅವರಿಗೆ ಪ್ರೇಯರ್ ಮಾಡ್ತೇವೆ. ಒಂದು 78 ಜನ ಹತ್ರ ಇದ್ದಾರೆ. ಅಷ್ಟು ಜನರ ಆಶೀರ್ವಾದ ಪ್ರೇಯರ್ ಅವರ ಮೇಲೆ ಇರ್ಲಿ ಅಂತ ದೇವರ ಹತ್ರ ಬೇಡ್ತೇನೆ. ಅವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ಅನಾಥಾಶ್ರಮಕ್ಕೆ ಕೊಟ್ಟದ್ದು ಯಾವಾಗ ಅದು ವ್ಯರ್ಥ ಆಗೋದಿಲ್ಲ, ಅದು ಅವರಿಗೆ ದೇವರು ಕೊಡ್ತಾನೆ. ಸೊ ಬಡವರಿಗೆ ಕೊಟ್ಟು ಎಂತ ನಮ್ಗೆ ಕಮ್ಮಿ ಆಗ್ಲಿಕ್ಕಿಲ್ಲ. ಸೊ ಅವರಿಗೆ ಒಳ್ಳೇದಾಗ್ಲಿ. ಮತ್ತೆ ನಿಮ್ಗೆ ಈಗ 8% ಕಷ್ಟ ಆಗಿದೆ ಉಂಟ ಆಶ್ರಮದಲ್ಲಿ? ಉಂಟು ಸರ್. ಸ್ವಲ್ಪ ಶೇರ್ ಮಾಡ್ಬೋದಾ? ಸ್ವಲ್ಪ ಕಷ್ಟ ಅಂತ ಉಂಟು. ಸ್ವಲ್ಪ ಈಗ ತುಂಬಾ ಮಳೆ ಬರ್ತಾ ಉಂಟು. 4 ಕಡೆಯಿಂದ ನೀರು ಸೋರ್ತಾ ಉಂಟು, ಈಚೆ ನೀರು ಇದಾಗ್ತಾ ಉಂಟು, ಕಷ್ಟ ಉಂಟು. ಈಗ ಮಳೆಗಾಲದಲ್ಲಿ ಸ್ವಲ್ಪ ನಿಜ ಹೇಳ್ಬೇಕಾದ್ರೆ ತಿಂಗಳಿಗೆ 3 ಗಂಟೆ ಗ್ಯಾಸ್ ಬೇಕು, ಕಟ್ಟಿಗೆ ಬೇಕು. ಮತ್ತೆ ಈಗ ತುಂಬಾ ಸ್ವಲ್ಪ ಮಳೆ ನೀರೆಲ್ಲ ಒಳಗೆ ಹೊಡಿತಾ ಇದೆ ಉಂಟು. ಸ್ವಲ್ಪ ಕಾಲ ಅಲ್ಲಲ್ಲಿ ತಾರ್ಪಲ್ ಕಟ್ಟೋದು, ಸ್ವಲ್ಪ ಕಿಟಕಿ ಮಾಡೋದು ಉಂಟು ಸರ್. ಅದು ತಾವು ಬಂದು ನೋಡಿದ್ರೆ ನಮ್ಗೆ ಗೊತ್ತಾಗ್ಬೋದು. ನಾನೇ ಸೊ 78 ಮೆಂಬರ್ಸಿಗೆ ಸೊ ಒಳ್ಳೆ ಜಾಗ ಉಂಟಾ? ಮಲಗ್ತಾರೆ, ಜಾಗ ಸಾಕು. ಸೊ ಇದು ಒಂದು ಸ್ವಲ್ಪ ಪ್ರಾಬ್ಲಮ್ ಉಂಟು. ಈಗ ಮಳೆ ನೀರೆಲ್ಲ ಒಳಗೆ ಬರುದು ಸ್ವಲ್ಪ ಉಂಟು. ಕೆಲಸ ಅದಕ್ಕೆ ಕೈ ಹಾಕಿದ್ರೆ ಖರ್ಚು ಉಂಟು, ಮುಂದೆ ಹೋಗ್ಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ. ಯಾರಿಗಾದ್ರೆ ಮನಸ್ಸಿದ್ರೆ ಒಂದು ಡೊನೇಟ್ ಮಾಡಿ, ಸ್ಪಾನ್ಸರ್ ಮಾಡಿ, ಒಂದು ಹೆಲ್ಪ್ ಮಾಡ್ಲಿ. ಸೊ ಯಾಕಂದ್ರೆ ಯಾರಿಗ ಅಲ್ಲಿ ಜೀವಿಸುವವರು, ಅಲ್ಲಿ ಜನ ಇದ್ದಾರೆ, ಅವರಿಗೆ ಕಷ್ಟ ಪಡೋದು ಬೇಡ. ಯಾಕಂದ್ರೆ ಸ್ವಲ್ಪ ಹೇಳಿ ಮೇಡಮ್, ಎಷ್ಟು ಏಜ್ ಗ್ರೂಪ್ ಅವರು ಇದ್ದಾರೆ ಅಲ್ಲಿ ಅಂತ? ಸಾಧಾರಣ 30 ವರ್ಷದ ಹಿಡಿದು 90 ವರ್ಷ ತನಕ ಜನ ಇದ್ದಾರೆ. ಅದರಲ್ಲಿ 12 ಜನ ಬಿಲ್ಕುಲ್ ಹೇಳುದಿಲ್ಲ. 12 ಜನ ಬೆಡ್ ರಿಡನ್ ಅಂದ್ರೆ ಕೂತ್ಕೊಂಡಿರ್ತಾರೆ. ಹುಡುಗಿ 19 ವರ್ಷದವರು, 35 ವರ್ಷದವರು, ಏಜಿಡ್ ಅಲ್ಲ. ಈ 12 ಜನ ಏಜಿಡ್ ಅಲ್ಲ, ಕೈಕಾಲು ಇಲ್ಲದಿದ್ದವರು, ಹೆಂಗ್ ಜನ 35 ವರ್ಷದವರು. ಈ 12 ಜನ ಕೂಡ 35-40 ವರ್ಷದ ಒಳಗಿನವರು. 12 ಜನ ಕೂಡ. ಅವರಿಗೆ ಎದ್ದೇಳಲಿಕ್ಕೆ ಬಿಲ್ಕುಲ್ ಆಗುದಿಲ್ಲ. ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರ್ಬೇಕು, ಮತ್ತೆ ಫುಡ್ ಕೂಡ ಹಾಗೆ ಕೂತಲ್ಲೇ ಕೊಂಡೋಗಿ ಕೊಡುದು, ಸ್ನಾನ ಮಾಡಿಸೋದೆಲ್ಲ ನಾವು ಮಾಡೋದು. ದಿವ್ಸಕ್ಕೊಂದ 10 ಪೀಸ್ ಸೋಪೆ ಇಡ್ತೇವೆ. ಪರಿಮಳ ಸೋಪ್, ಒಂದು ಬಟ್ಟೆ ಹೋಗಿ ಸೋಪು ಇಡ್ತೇವೆ. 3 ಗಂಟೆ ಗ್ಯಾಸ್, ಮತ್ತೆ ಕಟ್ಟಿಗೆ. ಸ್ವಲ್ಪ ಖರ್ಚು ಅಂತ ಉಂಟು ಸರ್. ಕೂತ್ಕೊಳ್ಳಿಕ್ಕೆ ಮಲಗಲಿಕ್ಕೆ ಜಾಗ ಉಂಟು, ಪರವಾಗಿಲ್ಲ. ಸ್ವಲ್ಪ ಖರ್ಚು ಉಂಟು. ಸೊ ಎಲ್ಲ ದೇವರ ಮೇಲೆ ಭಾರ ಹಾಕಿದ್ದೇವೆ. ದೇವರ ಯಾರೋ ಒಬ್ರು ದೇವರು ಕಳಿಸ್ತಾರೆ ಧಾನ್ಯವನ್ನು. ಹೌದು ಕರೆಕ್ಟ್. ಮತ್ತೆ ಈಗ ನಿಮ್ಮ ಖರ್ಚಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದ ಅಂತವರಿದ್ದಾರಾ? ಹೌದು ಸರ್. ನಾನೊಂದು 4 ಮಕ್ಕಳನ್ನು ಸ್ಕೂಲ್ ಓದಿಸ್ತಾ ಇದ್ದೇನೆ. 4 ಮಕ್ಕಳನ್ನು ಸ್ಕೂಲ್ ಓದಿಸ್ತಾ ಇದ್ದೇನೆ. ಅದು ಜೆಂಟ್ಸಾ ಲೇಡೀಸಾ? ಮಕ್ಕಳು ಒಂದು 5ನೇ ಕ್ಲಾಸ್, 5ನೇ ಕ್ಲಾಸ್ ಅವರು ಇಬ್ರು, 9ರದ್ದು ಒಂದು, 10ರದ್ದು. ಈ 4 ಮಕ್ಕಳಿಗೆ ನಾನು ಸ್ಕೂಲ್ ಓದಿಸ್ತಾ ಇದ್ದೇನೆ. ಅವರು ಬಾಯ್ ಗರ್ಲ್? ಇಬ್ರು ಹುಡುಗರು, 3 ಜನ ಹುಡುಗರು, ಒಂದು ಹುಡುಗಿ. ಸೊ ಅವರದೆಲ್ಲ ಖರ್ಚು ನೀವು ನಾವೇ ನೋಡುದು. ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಸ್ಕೂಲ್ ಬ್ಯಾಗು, ಚಪ್ಪಲಿ, ಮತ್ತೆ ಅಂಬ್ರೆಲಾ ಇದೆಲ್ಲ ಈಗ. ಸೊ ಎಲ್ಲ ಒಂದು ಮಕ್ಕಳು ಎಂತ ಸ್ಕೂಲಿಗೆ ತರ್ತಾರೆ, ಅವರಲ್ಲಿ ನೋಡ್ತಾರೆ, ಅದು ಬೇಕಂತ ಹೇಳ್ತಾರೆ. ಸೊ ಸ್ವಲ್ಪ ಕಷ್ಟ ಆಗ್ತದೆ, ನಮ್ಗೆ ಅರ್ಥ ಆಗ್ತದೆ. ಮತ್ತೆ ಆ ಮಕ್ಕಳ ತಾಯಿ ಕೂಡ ನಮ್ಮೊಟ್ಟಿಗಿದ್ದಾರೆ. ಹೇಗೆ ಅಂದ್ರೆ, ಒಂದು ಮಗುವಿನ ತಾಯಿಗೆ ಸ್ವಲ್ಪ ಹುಷಾರಿಲ್ಲ. ಕಾರ್ಕಳದವ್ರೆ, 5 ವರ್ಷ ಆಯ್ತು ಬಂದು.
ಅವ್ರಿಗೆ ಸ್ವಲ್ಪ ಹುಷಾರಿಲ್ಲದವರು. ಅವರ ಮಗುವಿನ ತಾಯಿ ಕೂಡ ಇದ್ದಾರೆ, ಇನ್ನು ಉಳಿದ 3 ಮಕ್ಕಳ ತಾಯಿ ಕೂಡ ಇದ್ದಾರೆ. ಅವರು ಕೂಡ ಕಾರ್ಕಳ 2 ಪೊಲೀಸ್ ಸ್ಟೇಷನ್ ಇಂದಲೇ ಬಂದಿರೋದು. ಅವರು ಕೂಡ ಕಷ್ಟದಲ್ಲಿ, ಹಾಸನ ಜಿಲ್ಲೆಯವರು, ಕಷ್ಟದಲ್ಲಿರೋರು. ಅವರಿಗೆಲ್ಲಿ ಹೋಗ್ಲಿಕ್ಕೆ ಏನಿಲ್ಲ. ಸೊ ಅವರ ತಾಯಿ ಆಶ್ರಮದಲ್ಲಿ ಇದ್ದಾರೆ. ಅವ್ರ ತಾಯಿಯನ್ನು ನೋಡ್ಕೊಳ್ತೇವೆ, ಈ 4 ಮಕ್ಕಳನ್ನು ಕೂಡ ಓದಿಸ್ತೇವೆ. ಸೊ ರಿಯಲಿ ಗ್ರೇಟ್ ಹೇಳ್ಬೋದು. ಸೊ ಅವರಿಗೆ ಮಕ್ಕಳಿಗೆ ಒಂದು ಓದಿಸ್ಲಿ ಈಗಿನ ಕಾಲದಲ್ಲಿ ಲಕ್ಷಗಟ್ಟಲೆ ಹಣ ಬೇಕು, ಆದ್ರೂ ಸಹ 4 ಮಕ್ಕಳಿಗೆ ಪ್ಲಸ್ ಮತ್ತೆ ಬೇರೆ ಇಷ್ಟು ಮಕ್ಕಳಿಗೆ ನೀವು ನೋಡ್ತಾ ಇದ್ದಾರೆ ಅಂದ್ರೆ ರಿಯಲಿ ಗ್ರೇಟ್ ಮ್ಯಾಮ್. ಸೊ ಮಸ್ತ್ ತುಂಬಾ ಖುಷಿ ಆಯ್ತು ಮೇಡಮ್, ನೀವು ಇಲ್ಲಿ ಪಾಡ್ಕಾಸ್ಟ್ ಬಂದದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ತುಂಬಾ ಖುಷಿ ಆಯ್ತು ಬಂದದಕ್ಕೆ, ಸೊ ನಿಮ್ಮ ಟೈಮ್ ಕೊಟ್ಟಕ್ಕೆ ಮೇಡಮ್. ಯಾಕಂದ್ರೆ ತುಂಬಾ ಬಿಸಿ, ಸೊ ಆಂಬ್ಯುಲೆನ್ಸ್ ಯಾರಾದ್ರೂ ಕರೀತಾರೆ, ಕಾಲ್ ಮಾಡ್ತಾ ಇರ್ತಾರೆ. ಸೊ ತುಂಬಾ ಥ್ಯಾಂಕ್ಸ್ ಬಂದದಕ್ಕೆ, ತುಂಬಾ ಖುಷಿ ಆಯ್ತು. ಒಂದು ಯಾರಿಗೆ ಗೊತ್ತಾಗ್ಲಿಲ್ಲ ಅವರಿಗೆ ಸಹ ಗೊತ್ತಾಯ್ತು, ನಂಗೆ ಸಹ ಇಷ್ಟು ನನಗೆ ಗೊತ್ತಿರ್ಲಿಲ್ಲ 78 ಮೆಂಬರ್ಸ್ ಇದ್ದಾರಂತ. ಯಾಕಂದ್ರೆ ನಾನು ತುಂಬಾ ಅಪರೂಪ ಹೋಗುದಲ್ಲಿ. ತುಂಬಾ ಖುಷಿ ಆಯ್ತು ಮ್ಯಾಮ್. ಈಗ ನಂದು ವಿಡಿಯೋ ನಾನು ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸೊ ಒಂದು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಿ. ಮತ್ತೆ ನಮ್ಮ ಚಾನಲ್ ಇಷ್ಟು ತನಕ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್ ಬಾಯ್.